ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮಕ್ಳು ಲಂಚ್ ಬಾಕ್ಸ್ಗೆ ಏನು ಹಾಕಿದ್ರೂ ಸರಿ ತಿನ್ಕೊಂಬರಲ್ಲ, ವಾಪಸ್ ತೊಗೊಂಬರ್ತಾರೆ. ಈ ಥರ ವೆಜ್ ಕಟಿ ರೋಲ್ ಮಾಡಿ ನೋಡಿ, ಒಂದು ಸ್ವಲ್ಪನೂ ಉಳಿಯಲ್ಲ, ಹಾಕಿ ಖಾಲಿ ಮಾಡ್ಕೊಂಬರ್ತಾರೆ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ಜೊತೆಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಮಾತ್ರ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು. ಆದರೆ ಗೋಧಿ ಮತ್ತು ಮೈದಾ ಹಿಟ್ಟು ಎರಡನ್ನೂ ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇವಾಗ 1/4 ಕಪ್ಪಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇಷ್ಟು ಕ್ವಾಂಟಿಟಿಯಲ್ಲಿ 4ರಿಂದ 5 ರೋಲ್ನ ಮಾಡ್ಕೋಬೋದು. ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಸವರಿ 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಮೊಸರಾಕಿ ಕಲಿಸೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ರೆಗ್ಯುಲರಾಗಿ ಚಪಾತಿ ಮಾಡುವಾಗನೂ ಕೂಡ ಮೊಸರಾಕಿ ಕಲಿಸ್ಕೊಂಡು ಮಾಡ್ಬೋದು. ಇವಾಗ ಹಿಟ್ಟನ್ನ ನೆನೆಯೋದು ಬಿಡೋಣ. ಇದು ನೆನೆಯೋ ಅಷ್ಟರಲ್ಲಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಅಥವಾ ಕಡಾಯಿನ ಬಿಸಿಗಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ತುಂಬ ಚಿಕ್ಕ ಮಕ್ಕಳಿಗೆ ಮಾಡುವಾಗ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಮಾಡೋದ್ರಿಂದ ವೆಜಿಟೇಬಲ್ಸ್ ಕ್ರಂಚಿ ಆಗುತ್ತೆ. ಇವಾಗ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿಗಳನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ. 1ರಿಂದ 2 ನಿಮಿಷ ಈ ಥರ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ 1 ಕಪ್ಪಷ್ಟು ಕ್ಯಾಬೇಜ್ನ ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ರೆಡ್ ಕ್ಯಾಬೇಜ್ ಯೂಸ್ ಮಾಡಿದ್ದೀನಿ. ವೈಟ್ ಕ್ಯಾಬೇಜ್ನ ಕೂಡ ಉಪಯೋಗಿಸ್ಕೋಬೋದು. ಎಲ್ಲ ತರಕಾರಿಗಳನ್ನೂ ಉದ್ದುದ್ವಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಮತ್ತು ಮಕ್ಕಳಿಗೆ ಇಷ್ಟ ಆಗೋ ಅಂಥ ಬೇರೆ ತರಕಾರಿಗಳನ್ನ ಸೇರಿಸ್ಕೋಬೋದು. ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಮಶ್ರೂಮ್ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಫ್ರೈ ಮಾಡಿದಂಥ ತರಕಾರಿಗಳನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್, 2 ಟೇಬಲ್ ಸ್ಪೂನ್ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಜಾಸ್ತಿ ಆಗುತ್ತೆ ಅನಿಸಿದ್ರೆ ಚಿಲ್ಲಿ ಸಾಸ್ನ ಕಡಿಮೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಫಿಲ್ಲಿಂಗ್ ರೆಡಿ ಆಯಿತು. ಚಪಾತಿ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನೆಂದಿದೆ. ಇನ್ನೊಂದು 2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಚಪಾತಿ ಲಟ್ಟಿಸ್ಕೋಬೋದು. ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಚಿಕ್ಕದಾಗೂ ಕೂಡ ಮಾಡಿಕೊಡ್ಬೋದು. ಈ ವೆಜ್ ರೋಲ್ನ ಉಳಿದಿರೋ ಚಪಾತಿಯಿಂದನೂ ಕೂಡ ಮಾಡ್ಕೋಬೋದು. ಚಪಾತಿ ಲಟ್ಟಿಸ್ಕೊಂಡಾಗಿದೆ. ಇವಾಗ ಬೇಯಿಸ್ಕೊಳ್ಳೋಣ. ಹಂಚನ್ನ ಬಿಸಿ ಮಾಡಿ ಚಪಾತಿ ಬೇಯಿಸೋ ಥರನೇ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ 2 ಕಡೆನೂ ಎಣ್ಣೆ ಹಚ್ಕೋತಾ ಇದ್ದೀನಿ. ಚಪಾತಿ ಸಾಫ್ಟಾಗಿರೋ ಥರ ಬೇಯಿಸ್ಕೋಬೇಕು. ಕಟಿ ಆಗಬಾರ್ದು. ಐ ಫ್ಲೇಮಲ್ಲಿ ಇಟ್ಕೊಂಡು 1-2 ಸರಿ ತಿರುಗಿಸಿ ಹಾಕಿ ಸೈಡೆಲ್ಲ ಬೇಯಿಸ್ಕೊಂಡ್ರೆ ಸಾಕು. ಇದೇ ಪ್ರೊಸೆಸ್ಸಲ್ಲಿ ಎಲ್ಲ ಚಪಾತಿಗಳನ್ನೂ ಮಾಡಿಟ್ಕೋಬೇಕು. ಇವಾಗ ಫಿಲ್ ಮಾಡೋಣ. ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಫಿಲ್ಲಿಂಗ್ನ ನಡುವೆ ಹಾಕ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ, ಉದ್ದುದ್ವಾಗಿ ಕಟ್ ಮಾಡಿದಂಥ ಕ್ಯಾಬೇಜ್ನ ಕೂಡ ಸೇರಿಸ್ಕೋಬೋದು. ಮಕ್ಕಳಿಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಜೊತೆಗೆ ಪನ್ನೀರ್ ಮತ್ತು ಚೀಸ್ನ ತುರಿದು ಕೂಡ ಹಾಕ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ರೋಲ್ ಮಾಡಿಕೊಂಡ್ರೆ ರೋಲ್ ರೆಡಿ ಆಗುತ್ತೆ. ಇದನ್ನು ರ್ಯಾಪಿಂಗ್ ಪೇಪರಿಂದ ಸುತ್ತಿ ಕೆಳಗಡೆ ಕ್ಲೋಸ್ ಮಾಡಿದ್ರೆ ವೆಜ್ ಕಟಿ ರೋಲ್ ರೆಡಿ ಆಗುತ್ತೆ. ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸ್ ಹಾಕ್ಕೊಟ್ರೆ ಖುಷಿಯಿಂದ ತಿಂತಾರೆ. ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಈ ಥರ ಮಾಡ್ಕೋಬೋದು. ವೆಜಿಟೇಬಲ್ಸ್ನ ತಿನ್ನಿಸ್ದಾಗೂ ಆಗುತ್ತೆ. ಡಯಟ್ ಮಾಡೋರು ಮಯೋನೀಸ್ನ ಸ್ಕಿಪ್ ಮಾಡಿ ಇನ್ನಷ್ಟು ವೆಜಿಟೇಬಲ್ಸ್ನ ಸೇರಿಸ್ಕೊಂಡು ವೆಜ್ ರೋಲ್ನ ರೆಡಿ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.